ಕುಮಾರ್ ಸರ್ ನೋಡಿ, ಮೊನ್ನೆ ನೀವು ಕೂಡ ಮಾಡಿದ್ರಿ ತಿರಂಗ ಯಾತ್ರೆ. ಆಗ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ದೇಶ ಪ್ರೇಮ ನೀವು ಮಾಡಿದ್ದು. ಈಗ ಬಿಜೆಪಿಯವರು ಮಾಡಿದರೆ ಅದು ರಾಜಕೀಯನಾ? ಸರ್, ಕೊಟ್ಟ ಕುದುರೆಯನ್ನು ಏರಲಾರದವನು ವೀರನೂ ಅಲ್ಲ, ಶೂರನೂ ಅಲ್ಲ, ಧೀರನೂ ಅಲ್ಲ. ಉದ್ವಿಗ್ನ ಪರಿಸ್ಥಿತಿ ಅವತ್ತೇನು 26 ಜನರು ಮತ್ತು ಒಬ್ಬ ನಮ್ಮ ಕಾಶ್ಮೀರಿ ಪ್ರಜೆ 27 ಜನರ ಹತ್ಯೆ ಆದಾಗ ಅದರ ನೆಕ್ಸ್ಟ್ ಮೂಮೆಂಟು ದೇಶದ್ದು ನಡೆ ಏನಿರಬೇಕು ಅನ್ನೋದನ್ನು ದೇಶದ ಜನ ಎಲ್ಲ ನೋಡಿದ್ದಾರೆ. ಯಾರು ಎಲ್ಲೋಗಿ ಭಾಷಣ ಮಾಡ್ತಿದ್ರು, ಯಾರು ರಾಜಕಾರಣ ಮಾಡ್ತಿದ್ರು ನೋಡಿದ್ದಾರೆ. ಆಯ್ತು ಸರ್, ಇದನ್ನು ಆಮೇಲೆ ಮಾತಾಡೋಣ. ಈ ನನ್ನ ದೇಶ ಕಳೆದ 50 ವರ್ಷಗಳಿಂದ ಅಥವಾ 70 ವರ್ಷಗಳಿಂದ ಸೇನೆಗಾಗಿ ವೆಚ್ಚ ಮಾಡಿ, ಸೇನೆ ನನ್ನ ದೇಶವನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಸಾಮಗ್ರಿಗಳನ್ನು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಮತ್ತು ನಮ್ಮಲ್ಲಿರುವ ವಿಜ್ಞಾನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಯಾವುದೇ ದೇಶವನ್ನು ಎದುರಿಸ್ತೇವೆ, ನಮಗೆ ಆ ಶಕ್ತಿ ಇದೆ ಅಂತ ಹೇಳ್ಕೊಂಡು ಓಡಾಡ್ತಿದ್ವಿ.